ಸ್ಟಾರ್ಟ್. ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಹುಣಗುಂದ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಸಾರ್ವಜನಿಕ ಬದುಕಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಜನಪ್ರಿಯತೆಯನ್ನು ಹೊಂದಿರುವಂಥ ಹೃದಯ ಶ್ರೀಮಂತಿಕೆಯುಳ್ಳ ಜನನಾಯಕ ಸನ್ಮಾನ್ಯ SR ನವಲಿ ಹಿರೇಮಠ ಅವರ ಅಭಿಮಾನಿಗಳ ಪರವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದ ನೇತೃತ್ವವನ್ನು ವಹಿಸಿರುವಂಥ ನಮ್ಮ SRN ಅಭಿಮಾನಿಗಳ ಬಳಗದ ಮುಂಚೂಣಿ ನಾಯಕರಾದ ಮಹಾಂತೇಶ್ ಪಾಟೀಲ್ರವರೇ ಮತ್ತು ಸುರಕ್ಷಾ ಸೇವಾ ಈ ವೃದ್ಧಾಶ್ರಮದ ಸಂಚಾಲಕರಾದಂಥ ಪುರುಷೋತ್ತಮ ದನಿಯವರೇ, ನಮ್ಮ SRN ಅಭಿಮಾನಿಗಳ ಬಳಗದ ಮಹಿಳಾ ಮುಖಂಡರಾದಂಥ ಬಸಮ್ಮ ಕರ್ಲಿಯವರೇ, ಓಂಕಾರ ಅವರೇ, ನಮ್ಮ ಫೌಂಡೇಶನಿನ ನಮ್ಮ ಅಜ್ಜವರ ಆಪ್ತ ಸಹಾಯಕರಂತ ನವೀನ್ ಜಿ ಅವರೇ, ಉಪಸ್ಥಿತಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಅಭಿಮಾನಿ ಬಳಗದವರೇ ಮತ್ತು ಈ ಸುರಕ್ಷಾ ಸಂಸ್ಥೆಯಲ್ಲಿ ಆಶ್ರಮ ವಾಸಿಗಳಾದಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಸ್ವತಂತ್ರ ಭಾರತ ಇತಿಹಾಸ ನಾನು ಬರೆದಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ. ಬಹುತೇಕವಾಗಿ ಮತಕ್ಷೇತ್ರದ ಇತಿಹಾಸದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನಪರ ತನ್ನ ಸ್ವಂತ ದುಡಿಮೆ ದುಡ್ಡು ಹಚ್ಚಿ ಏನಾದರೂ ಸೇವೆ ಮಾಡಿದಂಥ ಏಕೈಕ ನಾಯಕ ಯಾರಂದರೆ ಅದು ಸನ್ಮಾನ್ಯ SR ನವಲಿ ಹಿರೇಮಠ.
ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಅಭಿಮಾನಿ ಬಳಗದ ಕ್ರಿಯಾಶೀಲ ಮುಂಚೂಣಿ ನಾಯಕರಾದ ಮಹಾಂತೇಶ್ ಪಾಟೀಲ್ರವರು ಇವತ್ತು ಈ ಸುರಕ್ಷಾ ವೃದ್ಧಾಶ್ರಮದ ವಾಸಿಗಳಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಿ ಅವರಿಗೆ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಮತ್ತು ಆಶೀರ್ವಾದ ಜೊತೆಗೆ ಅವರ SR ನವಲಿ ಹಿರೇಮಠರ ರಾಜಕೀಯ ಜೀವನ ಇರಲಿ, ವೈಯಕ್ತಿಕ ಬದುಕಿರಲಿ, ಅವ್ರಿಗೆ ಉತ್ತಮ ಆರೋಗ್ಯ ಆಯುಷ್ಯ ತಮ್ಮ ಪ್ರಾರ್ಥನೆ ಮೂಲಕ ದಯಪಾಲಿಸಲಿ ಭಗವಂತ ಅಂತಕೊಂಡು ಹೇಳಿ ವಿನಂತಿ ಮಾಡ್ಕೊಂತ ತಾವು ಕೂಡ ಅವರಿಗೆ ಇನ್ನೂ ಜನಪರ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಭಗವಂತನಲ್ಲಿ ಎಲ್ಲ ಆಶ್ರಮವಾಸಿಗಳು ಪ್ರಾರ್ಥಿಸಬೇಕಂತ ತಿಳ್ಕೊಂಡು ಹೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸುಸಂದರ್ಭದಲ್ಲಿ ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ನಾಯಕರಾದಂಥ ಮಹಂತೇಶ್ ಪಾಟೀಲ್ರವ್ರಿಗೆ ಮತ್ತು ಅಭಿಮಾನಿ ಬಳಗದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತು. ನಮ್ಮ ಫೌಂಡೇಶನ್ನಿಂದ ಬೆಡ್ಶೀಟು ಮತ್ತು ಚಾದರಗಳನ್ನು ವಿತರಣೆ ಮಾಡ್ತೀವಿ ಸಾಯಂಕಾಲ ಫೌಂಡೇಶನ್ ಎಲ್ಲ ಅಭಿಮಾನಿ ಬಳಗದ ಸೇವಕರು ಹಾಗೂ SRNE ಫೌಂಡೇಶನ್ನಿನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ SR ನವಲಿ ಹಿರೇಮಠ ಸರ್ ಅವರ 63ನೆಯ ಹುಟ್ಟುಹಬ್ಬವನ್ನು ಸುರಕ್ಷಾ ಸೇವಾ ಸಂಸ್ಥೆಯಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ನಮ್ಮ SRN ಅಭಿಮಾನಿ ಬಳಗದ ವತಿಯಿಂದ ನಾವು ಸರಳ ರೀತಿಯಾಗಿ ಆಚರಣೆ ಮಾಡಿದ್ದೇವೆ. ಅವರಿಗೆ ಈ ಒಂದು ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದ.